ಓಂ ನಮೋ ಭಗವತೆ ಪರಾಯ ಸತ್ಯಾಯ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 24 ಮತ್ತು 25ನೇ ಶ್ಲೋಕಗಳನ್ನು ನಾವಿವತ್ತು ನೋಡಬೇಕು. ತತಸ್ತ್ವತಿವೃಜ್ಯ ಸುರಾಷ್ಟ್ರಮೃದ್ಧಂ ಅಂತ ಆ ಶ್ಲೋಕ. ವಿದುರ ತೀರ್ಥಯಾತ್ರೆಗೆ ಹೊರಟಿದ್ದ. ಸಂಪದ್ಭರಿತವಾದ ಸುರಾಷ್ಟ್ರ, ಸವ್ವೀರ, ಮತ್ಸ್ಯ, ಕುರುಜಾಂಗಲ ಇವೆಲ್ಲ ಪ್ರದೇಶಗಳನ್ನು ದಾಟಿದ. ಯಮುನಾ ತೀರಕ್ಕೆ ಬಂದ. ಅಲ್ಲಿ ಭಗವದ್ಭಕ್ತನಾದ ಉದ್ಧವನನ್ನು ಕಂಡ. ಕೃಷ್ಣನ ಅಂತರಂಗದ ಅನುಚರ ಆ ಉದ್ಧವ, ಮಹಾಭಗವದ್ಭಕ್ತ. ಬೃಹಸ್ಪತಿಯಿಂದ ನೀತಿಶಾಸ್ತ್ರವನ್ನು ಅಧ್ಯಯನ ಮಾಡಿದವನು. ಬೃಹಸ್ಪತಿಯ ಅವತಾರನೂ ಹೌದು, ಇಲ್ಲಿ ಬಂದಿಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಅಂಥ ಉದ್ಧವನನ್ನು ಪ್ರೀತಿಯಿಂದ ಗಾಢವಾಗಿ ಆಲಿಂಗಿಸಿದ. ಮತ್ತು ಬಂಧುಗಳಾದ ಯಾದವರ ಕ್ಷೇಮದ ಬಗ್ಗೆ ಪ್ರಶ್ನಿಸಿದ ಈ ವಿದುರ. ಕೆಲವು ಪಾಠಗಳಲ್ಲಿ ಪ್ರಾಪ್ತನಯಂ ಅನ್ನೋದರ ಬದಲಾಗಿ ಪ್ರಾಕ್ ತನಯಂ ಅಂತ ಹೀಗೆ ಪಾಠ ಇದೆ. ಶ್ರೀಧರರ ವ್ಯಾಖ್ಯಾನಕ್ಕನುಸಾರವಾಗಿ ಪ್ರಾಕ್ ತನಯಂ, ಪೂರ್ವ ಶಿಷ್ಯಂ, ಹಿಂದೆ ಬೃಹಸ್ಪತಿಗೆ ಶಿಷ್ಯನಾಗಿದ್ದವನು ಅನ್ನುವ ಪಾಠ ಇದೆ. ಭಗವತ್ ಪ್ರಜಾನಾಮ್ ಅಂತ ಶ್ಲೋಕದಲ್ಲಿದೆಯಲ್ಲ, ಅದಕ್ಕೆ ಭಗವಂತನ ಪ್ರಜೆಗಳು ಅಂದರೆ ಭಗವಂತನ ಅಧೀನರಾದವರು, ಅವನ ಪೋಷಣೆಗೆ ಒಳಪಟ್ಟವರು ಅಂತ ಅರ್ಥ ಹೇಳ್ತಾರೆ ಶ್ರೀಧರರು. ವೀರರಾಘವರ ದೃಷ್ಟಿಯಲ್ಲಿ ಭಗವಂತನ ಪುತ್ರ, ಪೌತ್ರ ಮೊದಲಾದವರು, ಅವರ ಕುಶಲವನ್ನು ಕೇಳಿದ ಅಂತ ಅಭಿಪ್ರಾಯ. ವಿಜಯಧ್ವಜರು ಮತ್ತು ಯಾದವಾರರು ಹೇಳುವಂತೆ ಸುರಾಷ್ಟ್ರಂ ವೃದ್ಧಂ ಅಂತಿದಿಲ್ಲ. ವೃದ್ಧ ಅಂದರೆ ಸಮೃದ್ಧವಾದದ್ದು. ಸಮೃದ್ಧವೇ ಆದರೂ ಯಾವ ರಾಜ್ಯದಲ್ಲಿಯೂ ಯಾವ ದೇಶದಲ್ಲಿಯೂ ಅವನಿಗೆ ದೀರ್ಘಕಾಲ ಇರುವ ಮನಸ್ಸಿರಲಿಲ್ಲ. ತೀರ್ಥಯಾತ್ರೆಯಲ್ಲಿ ಅವನ ಮನಸ್ಸಿತ್ತು ಅಂತ ಅದನ್ನು ತೋರಿಸ್ತಾರೆ. ಭಗವತ್ ಪ್ರಜಾ ಅಂತ 25ನೇ ಶ್ಲೋಕದಲ್ಲಿ ಏನಿದೆ, ಅದಕ್ಕೆ ವಿಜಯಧ್ವಜರು ಭಗವಂತ ಕೃಷ್ಣ ಯಾರಿಗೆ ಮಗನಾಗಿದ್ದಾನೋ ಅಂಥ ಯಾದವರು ಅನ್ನೋ ಅರ್ಥವನ್ನು ಹೇಳ್ತಾರೆ. ಭಗವಾನ್ ಕೃಷ್ಣ ಪ್ರಜಾ ಅಂದರೆ ಪುತ್ರ, ಈಶಾಂತಿ ಅಂತ ಬಹುರೀಹಿಯ ಅರ್ಥ ಅವ್ರದ್ದು. ಯಾದವಾರ್ಯರು ಹಾಗೆ ಅರ್ಥ ಹೇಳ್ತಾರೆ. ಹಾಗೇನು ಅರ್ಥ ಹೇಳಬೇಕಾಗಿದ್ದಿಲ್ಲ. ಭಗವಂತನ ಅವನಿಗೆ ಸಂಬಂಧಪಟ್ಟ ಪ್ರಜೆಗಳು. ಪ್ರಜಾ ಅಂದರೆ ಮಗ, ಸಂತಾನ ಅಂತಲೇ ಏನು ಅರ್ಥ ಅಲ್ಲ. ಪ್ರಜೆಗಳು ಅಂದರೆ ಆ ಪರಿಸರದಲ್ಲಿರುವಂಥ ಪ್ರಜೆಗಳು. ಭಗವತ್ ಪ್ರಜೆಗಳು ಅಂದರೆ ಕೃಷ್ಣನ ದೇಶದಲ್ಲಿರುವ ಪ್ರಜೆಗಳು ಅಂತ ಸಹಜವಾದ ಅರ್ಥ. ಭಗವಂತ ಕೃಷ್ಣ ಯಾರಿಗೆ ಪ್ರಜೆಯಾಗಿದ್ದಾನೋ ಅಂದರೆ ಮಗನಾಗಿದ್ದಾನೋ ಅವರು ಅಂತ ಹೇಳಿದರೆ, ಕೃಷ್ಣನ ಹಿಂದಿನ ತಲೆಮಾರುಗಳು, ಅವನ ತಂದೆ, ಚಿಕ್ಕಪ್ಪಂದರು, ಅಜ್ಜ, ಮುತ್ತಜ್ಜ, ಅವ್ರ ಬಗ್ಗೆ ಮಾತ್ರ ಹೇಳಿದಂತಾಗ್ತದೆ. ಅದರಿಂದ ಅದಷ್ಟು ಯೋಗ್ಯವಾದ ವಿವರಣೆ ಆಗಿ ನನಗೆ ಕಾಣಿಸೋದಿಲ್ಲ. ವಿಜಯಧ್ವಜರು ಯಾದವಾರರು ಹೇಳಿದ್ದಾರೆ, ಅದು ನೀವು ಬೇಕಾದರೆ ಸ್ವೀಕಾರ ಮಾಡಬಹುದು, ನಿಮಗೆ ಬಿಟ್ಟದ್ದು. ಅದಕ್ಕಾಗಿ ನಮ್ಮ ಗುರುಗಳು ಹೈವದನ ಪುರಾಣಿಕಾಚಾರ್ಯರು ಕೂಡ 25ನೇ ಶ್ಲೋಕದಲ್ಲಿ ತನ್ನ ಬಂಧುಗಳಾದ ಯಾದವರು ಅಂತ ಬರೆದಿದ್ದಾರೆ. ಅದು ತನ್ನ ಅಂತ ಆಗೋದ್ರ ಬದಲು ಭಗವಂತನ ಬಂಧುಗಳು ಅಂತ ಆಗಬೇಕಾಗಿತ್ತೇನೋ. ಅಂತೂ ಭಗವಂತನ ಮಕ್ಕಳು ಅಂತನೂ ಬರೆದಿಲ್ಲ. ಭಗವಂತ ಯಾರಿಗೆ ಮಗ ಆಗಿದ್ದಾನೋ ಅವನು ಅಂತನೂ ಅರ್ಥ ಬರೆದಿಲ್ಲ. ಅವರು ತನ್ನ ಬಂಧುಗಳಾದಂತ ಬರೆದಿದ್ದಾರೆ. ಪ್ರಾಯ ಭಗವಂತನ ಬಂಧುಗಳಾದ ಯಾದವರ ಕ್ಷೇಮದ ಬಗ್ಗೆ ಅಂತ ಅವರು ಅನುವಾದ ಮಾಡಲಿಕ್ಕೆ ಹೊರಟಿದ್ದಿರಬೇಕು. ಹಾಗೆ ತನ್ನ ಭಗವಂತನ ಅನ್ನೋದ್ರ ಬದಲು ತನ್ನ ಅಂತ ಆಗಿದೆ ಅಂತ ಕಾಣಿಸ್ತದೆ ಅದನ್ನು ನೋಡಿದರೆ. ಅಂತೂ ಅವರು ವಿಜಯಧ್ವಜರು ಮತ್ತು ಯಾದವಾರ ಹೇಳಿದ ಅರ್ಥವನ್ನು ಅಲ್ಲಿ ತಗೊಂಡಿಲ್ಲ ಅನ್ನೋದನ್ನು ನಾವು ಗಮನಿಸ್ಬೇಕಷ್ಟೆ. ಸುರಾಷ್ಟ್ರ ಅಂದರೆ ಸೌರಾಷ್ಟ್ರ, ಇದರಲ್ಲಿ ಗುಜರಾತ್. ಮತ್ಸ್ಯ ಅಂದರೆ ಇವು ರಾಜಸ್ಥಾನ. ಹೀಗೆ ಗುಜರಾತು, ರಾಜಸ್ಥಾನ್, ಈ ಕಡೆ ಮತ್ತು ಉತ್ತರ ಪ್ರದೇಶ, ಅವೆಲ್ಲ ಪರಿಸರಗಳಲ್ಲಿ ಅವನು ತೀರ್ಥಯಾತ್ರೆ ಮಾಡ್ತಿದ್ದ. ಮಾಡಿ ಅಲ್ಲಿ ಒಂದು ಕಡೆ ಯಮುನಾ ನದಿ ತೀರದಲ್ಲಿ ಉದ್ಧವನನ್ನು ಕಂಡ ಅಂತ ಅದರ ತಾತ್ಪರ್ಯ ಆಗ್ತದೆ.
ಹೀಗೆ ಇವೆರಡು ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.